ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ನಾವು ಆಹಾರದ ಬಗ್ಗೆ ನೋಡಿರಿ, ಜೀವಶಾಸ್ತ್ರದಲ್ಲಿ ಪ್ರಮುಖವಾಗಿ ಕಂಡುಬರುವ ಟಾಪಿಕ್ ಅಂದರೆ ಆಹಾರದ ಬಗ್ಗೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಯಾವುದೇ ಪರೀಕ್ಷೆ ಬರಲಿ ವಿಜ್ಞಾನದ ಮೇಲೆ 10ರಿಂದ 12 ಕ್ವಶನ್ ಕೇಳ್ತಾನೆ. ಆದ್ದರಿಂದ ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ನೋಡಿರಿ, ಇದು KS ಇಂದ ಹಿಡಿದು ನೋಡಿರಿ, KS ಇಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್, PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದೆ. ನೋಡಿರಿ, ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ B12. ನೋಡಿರಿ, ಅನಿಮಿಯಾ ಎಂಬ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿ ಉತ್ತರ ನೋಡಿರಿ ವಿಟಮಿನ್ B12. ನೋಡಿರಿ, ಅನಿಮಿಯಾ ಕೊರತೆ ಉಂಟಾಗೋದು ವಿಟಮಿನ್ B12ಇಂದ, ಅಂದರೆ ರಕ್ತಹೀನತೆ. ನೆನಪಿರಲಿ ನೋಡಿರಿ, B12 ಎಂಬುದು ಒಂದು ರಕ್ತಹೀನತೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ವಿಟಮಿನ್ B12 ಒಂದು ರಕ್ತಹೀನತೆಗೆ ಮುಖ್ಯ ಕಾರಣ, ಅದರಿಂದ ಅನಿಮಿಯಾ ಎಂಬ ಕಾಯಿಲೆ ಉಂಟಾಗುತ್ತದೆ, ನೆನಪಿರಲಿ. ನಂತರ ನೋಡಿರಿ, ರಾಡಿ ನೀರಿನ ಶುದ್ಧೀಕರಣ ಘಟಕದಿಂದ ಹೀಗೆ. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ರಾಡಿ ನೀರನ್ನು ನಾವು ಶುದ್ಧೀಕರಣ ಮಾಡಲು ಯಾವ ವಿಧಾನವನ್ನು ಬಳಸುತ್ತೇವೆ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇದು ಒಂದು ಸಲ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ರಾಡಿ ನೀರು ನಾವು ಶುದ್ಧ ನೀರಾಗಲು ಯಾವ ವಿಧಾನವನ್ನು ಬಳಸುತ್ತೇವೆ? ಆಪ್ಷನ್ ನೋಡಿರಿ, ಗರಣೀಕರಣ, ಡಯಾಲಿಸಿಸ್, ಹೀರಿಕೆ, ನಿಜ ದ್ರಾವಣ ಉಂಟಾಗಬೇಕೆ? ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ ಗರಣೀಕರಣ. ನೋಡಿರಿ, ಗರಣೀಕರಣದ ಮೂಲಕ ನಾವು ರಾಡಿ ನೀರನ್ನು ಶುದ್ಧೀಕರಣ ಮಾಡುತ್ತೇವೆ. ಇದು ಲಾಸ್ಟ್ ಟೈಮ್ FDA ಪರೀಕ್ಷೆ ಕ್ವಶನ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಎಕ್ಸಾಮಲ್ಲಿ ಕೂಡ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ? ನೋಡಿರಿ, ಇದು KS ಇಂದ ಹಿಡಿದು ನೋಡಿರಿ IASವರೆಗೂ ಕ್ವಶನ್ ಕೇಳಿದ್ದಾನೆ. ನೋಡಿರಿ ಸ್ನೇಹಿತರೆ, ಇದು KS ಇಂದ ಹಿಡಿದು IASವರೆಗೂ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಗರಣಿ ಕಟ್ಟುವಿಕೆ, ಹೈಡ್ರಾಲಿಸಿಸ್, ವಿಕೃತಗೊಳ್ಳುವಿಕೆ, ಪ್ರತಿಲೋಮನ. ನೋಡಿರಿ, KS ಎಕ್ಸಾಮಿಂದ ಹಿಡಿದು IAS ಎಕ್ಸಾಮರು ಕೂಡ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಹಾಲು ಮೊಸರಾಗೋದು ಯಾವುದಕ್ಕೆ ಉದಾಹರಣೆ? ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಗರಣಿ ಕಟ್ಟುವಿಕೆ. ನೋಡಿರಿ, ಹಾಲು ಮೊಸರಾಗೋದು ಯಾವುದಕ್ಕೆ ಉದಾಹರಣೆ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡಿರಿ ಗರಣಿ ಕಟ್ಟುವಿಕೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನಂತರ ನೋಡಿರಿ, ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯ ಭಾಗ ಯಾವುದು? ನೋಡಿರಿ, ಇದು ಕೂಡ ಕ್ವಶನ್ ಆಗಿದೆ. ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯ ಭಾಗ ಯಾವುದು? ಆಪ್ಷನ್ ನೋಡಿರಿ, ಆಲೂಗುಡ್ಡೆ, ಬಸಳೆ ಸೊಪ್ಪು, ಈರುಳ್ಳಿ, ಕಿತ್ತಳೆ ಸೊಪ್ಪು. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯ ಭಾಗ ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಉತ್ತರ ನೋಡಿರಿ ಆಲೂಗುಡ್ಡೆ. ನೋಡಿರಿ, ಆಲೂಗುಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚಾಗಿ ದೊರೆಯುತ್ತದೆ. ಇದು ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ KS ಪ್ರಶ್ನೆ ಪತ್ರಿಕೆ ತೆಗೀರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾರೆ. ನಂತರ ನೋಡಿರಿ, ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ. ನೋಡಿರಿ, ಇದು IAS ಎಕ್ಸಾಮ್ ಪ್ರಶ್ನೆ ಸ್ನೇಹಿತರೆ. ನೋಡಿರಿ, IAS ಎಕ್ಸಾಮ್ ಕ್ವಶನ್ ಆಗಿದೆ. ನೋಡಿರಿ, ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ. ಆಪ್ಷನ್ ನೋಡಿರಿ, ಮೂಳೆ ಮತ್ತು ಹಲ್ಲು, ಮೂಳೆ ಚರ್ಮ, ಚರ್ಮ ಮೆದುಳು, ಚರ್ಮ ಹೊಟ್ಟೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ ಅಂತ ಕೇಳಿದರೆ ಸ್ನೇಹಿತರೆ, ನೋಡಿರಿ ಇದು ಮೂಳೆ ಮತ್ತು ನೋಡಿ ಸ್ನೇಹಿತರೆ, ಮೂಳೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆಯಾಗಿದೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಸಿ ಅನ್ನಾಂಗದ ಮುಖ್ಯವಾಗಿ ಯಾವುದರಲ್ಲಿದೆ? ಸಿ ಅನ್ನಾಂಗ ನೋಡಿ, ವಿಟಮಿನ್ C ಕಂಡುಬರೋದು ಮುಖ್ಯವಾಗಿ ಯಾವುದರಲ್ಲಿ? ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಆಪ್ಷನ್ ನೋಡಿರಿ ಸ್ನೇಹಿತರೆ, ಹಾಲು ಮತ್ತು ಬೆಣ್ಣೆ, ಗೋಧಿ ಮತ್ತು ತರಕಾರಿ, ಕಿತ್ತಳೆ ನಿಂಬೆ ರಸ, ಮಾಂಸ ಮತ್ತು ತುಪ್ಪ. ನೋಡಿರಿ, ವಿಟಮಿನ್ C ಕಂಡುಬರೋದು ಯಾವುದರಲ್ಲಿ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿ ಹೊತ್ತು ನೋಡಿರಿ ಕಿತ್ತಳೆ ಹಣ್ಣು, ನಿಂಬೆ ರಸ. ನೋಡಿರಿ, ಹುಳಿ ಜಾತಿ ಹಣ್ಣುಗಳಲ್ಲಿ ಪ್ರಮುಖವಾಗಿ ವಿಟಮಿನ್ C ಕಂಡುಬರುತ್ತದೆ. ಭಾಳ ಎಕ್ಸಾಮಿಗೆ ಕ್ವಶನ್ ಆಗಿದೆ ಸ್ನೇಹಿತರೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಇವುಗಳಲ್ಲಿ ಯಾವುದರಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ? ನೋಡಿರಿ, ಇದು ಕೂಡ IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಕೊಬ್ಬಿನಾಂಶ ಹೆಚ್ಚಾಗಿ ಕಂಡುಬರುವುದು ಯಾವುದರಲ್ಲಿ? ಆಪ್ಷನ್ ನೋಡಿರಿ, ಹಾಲು, ಸಕ್ಕರೆ, ಹಿಟ್ಟು, ಆಲೂಗಡ್ಡೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವುಗಳಲ್ಲಿ ಯಾವುದರಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಹಾಲು. ನೋಡಿರಿ, ಹಾಲಿನಲ್ಲಿ
ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ. ಇದು ಕೂಡ IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, KS ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವ ಪೋಷಕಾಂಶ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವ ಪೋಷಕಾಂಶ: ಪ್ರೋಟೀನ್, ಸಕ್ಕರೆ, ಕೊಬ್ಬು, ಪಿಷ್ಟ. ನೋಡಿರಿ, ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ, ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವ ಪೋಷಕಾಂಶ ಅಂತ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ ಇದಕ್ಕೆ ಸರಿ ಆಗುತ್ತೆ. ನೋಡಿರಿ, ಕೊಬ್ಬು. ನೋಡಿರಿ, ಕೊಬ್ಬು ಇದೆಲ್ಲ ಅತಿ ಹೆಚ್ಚು ಪೋಷಕಾಂಶಗಳನ್ನು ಅತಿ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವ ಪೋಷಕಾಂಶವಾಗಿದೆ. ನೆನಪಿರಲಿ, ಕ್ಯಾಲೋರಿಗಳನ್ನು ಹೊಂದಿರುವ ಪೋಷಕಾಂಶ ಕೊಬ್ಬು. ನಂತರ ನೋಡಿರಿ, ತಾಯಿ ಹಾಲಿನಲ್ಲಿ ಸಕ್ಕರೆ ಈ ಕೆಳಗಿನ ರೂಪದಲ್ಲಿ ಇರುತ್ತದೆ. ನೋಡಿರಿ, ಇದು IAS ಇಂದ ಹಿಡಿದು ಸ್ನೇಹಿತರೆ, ನೋಡಿರಿ IAS ಇಂದ ಹಿಡಿದು ನಮ್ಮ PC ಎಕ್ಸಾಮಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನೋಡಿರಿ, ತಾಯಿ ಹಾಲಿನಲ್ಲಿ ಕಂಡುಬರುವ ಸಕ್ಕರೆ ಪ್ರಮಾಣ ಯಾವುದು? ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಗ್ಯಾಲಕೋಸ್ಟ್, ಲ್ಯಾಕ್ಟೋಸ್, ಗ್ಲೂಕೋಸ್, ರಿಬೋಸ್. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ತಾಯಿ ಹಾಲಿನಲ್ಲಿ ಸಕ್ಕರೆ ಪ್ರಮಾಣ ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತೆ. ನೋಡಿರಿ, ಲ್ಯಾಕ್ಟೋಸ್. ನೋಡಿರಿ, ಸಾಮಾನ್ಯವಾಗಿ ನಮ್ಮ ತಾಯಿ ಹಾಲಿನಲ್ಲಿ ಕಂಡುಬರುವಂಥ ಸಕ್ಕರೆ ಯಾವುದು ಅಂತ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ಅದು ಲ್ಯಾಕ್ಟೋಸ್. ನೆನಪಿರಲಿ ಇಂಪಾರ್ಟೆಂಟ್. ಇದು ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ, ನಿಮಗೆ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ. ನೋಡಿರಿ, ಇದನ್ನಂತೂ 10 ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ. ಆಪ್ಷನ್ ನೋಡಿರಿ, ಸ್ಕರ್ವಿ, ಇರುಳು ಕುರುಡುತನ, ರಿಕೆಟ್ಸ್, ಹೆಪ್ಪುಗಟ್ಟುವಿಕೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತೆ. ನೋಡಿರಿ, ಇರುಳು ಕುರುಡುತನ. ನೋಡಿರಿ, ಕಲರ್ ಬ್ಲೈಂಡ್ನೆಸ್ ಅಂತ ಇರ್ತಲ್ಲ ಸ್ನೇಹಿತರೆ, ಅದು ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಈ ಕೆಳಗಿನಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ. ನೋಡಿರಿ, ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ. ನೋಡಿರಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಕೆ. ನೋಡಿರಿ ಸ್ನೇಹಿತರೆ, ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿ ಆಯ್ತು. ನೋಡಿರಿ, ಬಿ ಇದೆಲ್ಲ. ನೋಡಿರಿ, ವಿಟಮಿನ್ ಬಿ. ನೋಡಿರಿ, ಬಿ ಮತ್ತು ಸಿ. ನೋಡಿರಿ, ಬಿ ಮತ್ತು ಸಿ ಇದೆಲ್ಲ ಇದು ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವ ವಿಟಮಿನ್ಗಳಾಗಿದ್ದಾವೆ. ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಬಿಸಿ ನೀರು ಅಂತ ನೆನಪಿಟ್ಕೋರಿ. ನೋಡಿರಿ, ಬಿಸಿ ಅನ್ನೋದ್ರೆ ಬಿಸಿ ನೀರು ಅಂದರೆ ಬಿಸಿ ಅನ್ನೋದು ನೀರಿನಲ್ಲಿ ಕರಗುವ ಒಂದು ವಿಟಮಿನ್ ಆಗಿದೆ. ಬಿಸಿ ನೀರು ಅಂತ ನೆನಪಿಟ್ಕೋರಿ ಸಾಕು. ನಂತರ ನೋಡಿರಿ, ಕಾರ್ಬೋಹೈಡ್ರೇಟ್ ಹೊಂದಿರುವ ಜಲಜನಕ ಮತ್ತು ಆಮ್ಲಜನಕದ ಅಣುವಿನ ಅನುಪಾತ. ನೋಡಿರಿ, ಇದು ಲಾಸ್ಟ್ ಟೈಮ್ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಇದು ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಡೌಟ್ ಇದ್ದರೆ ಫ್ರೀ ಕೋಚಿಂಗ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ತೆಗೀರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಕಾರ್ಬೋಹೈಡ್ರೇಟ್ ಹೊಂದಿರುವ ಜಲಜನಕ ಮತ್ತು ಆಮ್ಲಜನಕ ಅಣುವಿನ ಅನುಪಾತ. ನೋಡಿರಿ, 2:1, 1:1, 1:4, 2:3. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿರಿ, ಕಾರ್ಬೋಹೈಡ್ರೇಟ್ ಹೊಂದಿರುವ ಜಲಜನಕ ಮತ್ತು ಆಮ್ಲಜನಕ ಅಣುವಿನ ಅನುಪಾತ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತೆ. ನೋಡಿರಿ, 2:1. ನೋಡಿರಿ, 2 ಜಲಜನಕ ಹೊಂದಿರುತ್ತದೆ ಕಾರ್ಬೋಹೈಡ್ರೇಟ್ನಲ್ಲಿ. ನೋಡಿರಿ, 1 ಆಮ್ಲಜನಕದ ಪ್ರಮಾಣ ಹೊಂದಿರುತ್ತದೆ. ನೆನಪಿರಲಿ, ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಲಾಸ್ಟ್ ಟೈಮ್ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಕೂಡ ಇದೇ ಕ್ವಶನ್ ಕೇಳಿದ್ದಾನೆ. ನಿಮಗೆ ಡೌಟ್ ಇದ್ದರೆ ಲಾಸ್ಟ್ ಟೈಮ್ ಫ್ರೀ ಕೋಚಿಂಗ್ ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿರಿ, ಅದರಲ್ಲಿ ಕ್ವಶನ್ ಆಗಿದೆ ನೋಡಿರಿ. ನಂತರ ನೋಡಿರಿ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ಯಾವ ರೋಗಕ್ಕೆ ಸಂಬಂಧಿಸಿದೆ? ನೋಡಿರಿ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ: ಹೆಪಟೈಟಿಸ್, ಕ್ಯಾನ್ಸರ್, ಏಡ್ಸ್, H1N1. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ. KS ಇಂದ ಹಿಡಿದು ನೋಡಿರಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು ಕೂಡ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಸಂಬಂಧಿಸಿರುವುದು. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ನೋಡಿರಿ, ಇದಕ್ಕೆ ಸರಿ ಆಯ್ತು. ನೋಡಿರಿ, ಏಡ್ಸ್. ನೋಡಿರಿ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಸಂಬಂಧಿಸಿರೋ ಸಾಮಾನ್ಯವಾಗಿ ಏಡ್ಸ್ಗೆ. ನೆನಪಿರ್ರಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು? ಇದು KS ಆಗಲಿ ಆಗಿದೆ, PS ಎಕ್ಸಾಮಲ್ಲಿ ಆಗಿದೆ, FDL ಎಕ್ಸಾಮಲ್ಲಿ ಆಗಿದೆ, ಗ್ರೂಪ್ C ಎಲ್ಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಆಲ್ಮೋಸ್ಟ್. ನೋಡಿರಿ, ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು? ಗ್ಲೂಕೋಸ್, ಸುಕ್ರೋಸ್, ಮಾಲ್ಟೋಸ್, ಫ್ರಕ್ಟೋಸ್. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಫ್ರುಕ್ಟೋಸ್. ನೋಡಿರಿ, ಫ್ರುಕ್ಟೋಸ್ ಇದೆಲ್ಲ ಇದು ಜೇನುತುಪ್ಪದಲ್ಲಿ ಕಂಡುಬರುವ ಒಂದು ಸಿಹಿ ಅಂಶವಾಗಿದೆ. ನೆನಪಿರಲಿ, ಫ್ರುಕ್ಟೋಸ್ ಒಂದು ಸಿಹಿ ಕಾರಕವಾಗಿದೆ. ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಜೇನುತುಪ್ಪದಲ್ಲಿ ಕಂಡುಬರುವ ಒಂದು ಸಕ್ಕರೆ ಅಂಶ ಅಂದರೆ ಅದು ಫ್ರುಕ್ಟೋಸ್, ಒಂದು ಸಿಹಿಯ ಅಂಶವಾಗಿದೆ. ನೆನಪಿರಲಿ. ನಂತರ ನೋಡಿರಿ, ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಮಾನೋಮೀಟರ್, ಲ್ಯಾಕ್ಟೋಮೀಟರ್,
ಹೈಡ್ರೋಮೀಟರ್, ಅಲ್ಟಿಮೀಟರ್. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಲ್ಯಾಕ್ಟೋಮೀಟರ್. ನೋಡಿರಿ ಲ್ಯಾಕ್ಟೋಮೀಟರ್ ಇದೆಲ್ಲ ಇದರಿಂದ ಹಾಲಿನ ಸಾಂದ್ರತೆ ನಾವು ಅದರಲ್ಲಿ ನೀರು ಎಷ್ಟಿದೆ, ಹಾಲು ಎಷ್ಟಿದೆ ಅಂತ ಅಳಿತೀವಿ. ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಅಂದರೆ ನೋಡಿರಿ, ನಮ್ಮ ಶರೀರದಲ್ಲಿ ತಯಾರಾಗುವ ವಿಟಮಿನ್ ಅಥವಾ ಜೀವಸತ್ವ ಯಾವುದು? ಆಪ್ಷನ್ ನೋಡಿರಿ, ಎ, ಕೆ, ಸಿ, ಬಿ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ವಿಟಮಿನ್ ಕೆ. ನೋಡಿರಿ ವಿಟಮಿನ್ ಕೆ ಇದೆಯಲ್ಲ, ಇದು ನಮ್ಮ ದೇಹದಲ್ಲೇ ನೋಡಿರಿ ವಿಟಮಿನ್ ಕೆ ಇದೆಯಲ್ಲ ನಮ್ಮ ದೇಹದಲ್ಲೇ ತಯಾರಾಗುವ ಒಂದು ವಿಟಮಿನ್ ಆಗಿದೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದರೆ ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ನೋಡಿರಿ ಇದು ಕೂಡ ಕ್ವಶನ್ ಆಗಿದೆ. ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಬಿ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ವಿಟಮಿನ್ ಕೆ. ನೋಡಿರಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ವಿಟಮಿನ್ ಕೆ. ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಕೆ ಆಗಿದೆ, ನೆನಪಿರಲಿ. ನಂತರ ನೋಡಿರಿ, ಯಾವ ಋತುವಿನಲ್ಲಿ ನಮಗೆ ಹೆಚ್ಚಿನ ಕೊಬ್ಬಿನಾಂಶ ಬೇಕಾಗುತ್ತದೆ? ಇದು IAS ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ ನಿಮಗೆ ಡೌಟ್ ಇದ್ದರೆ IAS ಪ್ರಶ್ನೆ ಪತ್ರಿಕೆ ತೆಗೀರಿ, ಅದರಲ್ಲಿ ಓದಿರಿ, ಕ್ವಶನ್ ಸಿಗುತ್ತೆ. ನೋಡಿರಿ, ಯಾವ ಋತುವಿನಲ್ಲಿ ನಮಗೆ ಹೆಚ್ಚಿನ ಕೊಬ್ಬಿನಾಂಶ ಬೇಕಾಗುತ್ತದೆ? ಮಳೆಗಾಲ, ವಸಂತಕಾಲ, ಚಳಿಗಾಲ, ಬೇಸಿಗೆ ಕಾಲ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ ಚಳಿಗಾಲ. ನೋಡಿರಿ ನಮಗೆ ಚಳಿಗಾಲದಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಬೇಕಾಗುತ್ತದೆ, ನೆನಪಿರಲಿ. IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನಂತರ ನೋಡಿರಿ, ಇದರ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನಾಂಶವಿದೆ. ಇದು KS ಪ್ರಶ್ನೆ, KS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನಾಂಶವಿದೆ. ಎಮ್ಮೆ, ಹಸು, ಒಂಟೆ, ಹಿಮಸಾರಗ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದರ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನಾಂಶವಿದೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಎಮ್ಮೆ. ನೋಡಿರಿ ನಮ್ಮ ಎಮ್ಮೆಯಲ್ಲಿ ಅಂತ ನಮ್ಮ ಸಾಮಾನ್ಯವಾಗಿ ಎಮ್ಮೆಯಲ್ಲಿ ಕಂಡುಬರುವಂಥ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬು ಇರುತ್ತದೆ, ನೆನಪಿರಲಿ. ಇದು ನಮಗೆಲ್ಲರಿಗೆ ಗೊತ್ತಿರಬೇಕು. ನಮ್ಮ ಹಳ್ಳಿ ಕಡೆ ಇರುವಂಥ ಎಮ್ಮೆಗಳಲ್ಲಿ ಅತ್ಯಧಿಕ ಕೊಬ್ಬಿನಾಂಶವಿರುತ್ತದೆ ಹಾಲಿನಲ್ಲಿ, ನೆನಪಿರಲಿ. ನಂತರ ನೋಡಿ, ಬೆಳ್ಳುಳ್ಳಿ ವಾಸನೆ ಬರುವುದು. ಇದಂತೂ PC ಇಂದ ಹಿಡಿದು DC ವರೆಗೂ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ, ಬೆಳ್ಳುಳ್ಳಿ ವಾಸನೆ ಬರುವುದು ಕ್ಲೋರೋ ಸಂಯುಕ್ತ, ಸಲ್ಫರ್ ಸಂಯುಕ್ತ, ಕ್ಲೋರಿನ್ ಸಂಯುಕ್ತ, ಅಸೆಟಿಕ್ ಆಮ್ಲ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬೆಳ್ಳುಳ್ಳಿ ವಾಸನೆ ಆಗಲಿ, ಆಲೂಗಡ್ಡೆ ವಾಸನೆ ಆಗಲಿ, ಆಲೂಗಡ್ಡೆ ಸಾಮಾನ್ಯವಾಗಿ ಈರುಳ್ಳಿ ವಾಸನೆ ಆಗಲಿ ಬರಲು ಮುಖ್ಯವಾಗಿ ಕಾರಣ ಯಾವುದು? ನೋಡಿ ಸ್ನೇಹಿತರೆ, ಅದೇ ರೀತಿ ನೋಡಿರಿ ಸಾಸಿವೆ ಆಗಲಿ ಸ್ನೇಹಿತರೆ, ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಇವೆಲ್ಲವೂ ಕೂಡ ವಾಸನೆ ಬರಲು ಪ್ರಮುಖವಾದ ಕಾರಣ ಅಂದರೆ ಸ್ನೇಹಿತರೆ ನೋಡಿರಿ ಸಲ್ಫರ್ ಸಂಯುಕ್ತ. ಅಂದರೆ ನೋಡಿರಿ ಅದಕ್ಕೆ ಸ್ಮೆಲ್ ಬರೋ ಕಾರಣ ಅಂದರೆ ಸಲ್ಫರ್ ಸಂಯುಕ್ತ ಅಂದರೆ ಗಂಧಕಾಮ್ಲ, ನೆನಪಿರಲಿ. ನೋಡಿರಿ ಗಂಧಕಾಮ್ಲ ಇರುವುದರಿಂದ ಅದರಲ್ಲಿ ನಮಗೆ ಸ್ಮೆಲ್ ಬರಲು ಕಾರಣವಾಗಿರುತ್ತದೆ, ನೆನಪಿರಲಿ. ಇದು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ ಬೆಳ್ಳುಳ್ಳಿ ವಾಸನೆ ಬರುವುದಾಗಲಿ, ಈರುಳ್ಳಿ ವಾಸನೆ ಬರುವುದಾಗಲಿ, ಸಾಸಿವೆ ವಾಸನೆ ಬರುವುದಾಗಲಿ ಎಲ್ಲದಕ್ಕೂ ಕಾರಣ ಸಲ್ಫರ್ ಸಂಯುಕ್ತ ಅಥವಾ ಗಂಧಕಾಮ್ಲ. ಇಷ್ಟೆಲ್ಲ ವಿಚಾರ ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ನೋಡಿರಿ, ಮಾನವ ದೇಹದಲ್ಲಿ ಈ ಕೆಳಗಿನ ಯಾವುದು ಗರಿಷ್ಠವಾಗಿದೆ? ನೋಡಿರಿ ಇದು ಕೂಡ ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಮಾನವ ದೇಹದಲ್ಲಿ ಈ ಕೆಳಗಿನ ಯಾವುದು ಗರಿಷ್ಠವಾಗಿದೆ? ಆಮ್ಲಜನಕ, ಇಂಗಾಲು, ಸಾರಜನಕ ಎಲ್ಲವೂ ಸಮವಾಗಿದೆ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಾನವ ದೇಹದಲ್ಲಿ ಈ ಕೆಳಗಿನ ಯಾವುದು ಗರಿಷ್ಠವಾಗಿದೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಆಮ್ಲಜನಕ. ನೋಡಿರಿ ಆಮ್ಲಜನಕದಲ್ಲಿ ಇದು ನಮ್ಮ ಮಾನವ ದೇಹದಲ್ಲಿ ಇಂಗಾಲ, ಸಾರಜನಕ ಇದಕ್ಕಿಂತ ಕೂಡ ಸ್ವಲ್ಪ ಗರಿಷ್ಠವಾಗಿ ಕಂಡುಬರುವುದು ಆಮ್ಲಜನಕವಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಮ್ಲಜನಕ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು. ನೋಡಿರಿ ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಿಟಮಿನ್ ಯಾವುದು? ಇದು SSC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ ಇದು SSC ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ, ಅದರಲ್ಲಿ ಈ ಕ್ವಶನ್ ತಂದಿದ್ದೀನಿ. ನೋಡಿರಿ ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವುದು. ನೋಡಿರಿ ಗೋಲ್ಡನ್ ರೈಸ್ ಆಗಲಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ವಿಟಮಿನ್. ನೋಡಿರಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ನೋಡಿರಿ ಸ್ನೇಹಿತರೆ, ಗೋಲ್ಡನ್ ರೈಸ್ನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿ ಇರುತ್ತದೆ ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ ನೋಡಿರಿ
ಇದಕ್ಕೆ ಸರಿಯಾದ ನೋಡಿರಿ ವಿಟಮಿನ್ ಎ. ನೋಡಿರಿ ವಿಟಮಿನ್ ಎ ಇದಿಲ್ಲ, ಇದು ನಮ್ಮ ಗೋಲ್ಡನ್ ರೈಸ್ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇದು SSC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ನೋಡಿರಿ ವಿಶ್ವ ಆಹಾರ ದಿನ. ನೋಡಿರಿ ಇದು ಕೂಡ ನೆನಪಿರಲಿ, ಯಾಕಂದರೆ ನಾವು ಇವತ್ತು ಚರ್ಚೆ ಮಾಡ್ತಿರೋದು ಆಹಾರದ ಬಗ್ಗೆ. ಆದ್ದರಿಂದ ವಿಶ್ವ ಆಹಾರ ದಿನ ಮೇ 10, ಮೇ 16, ಅಕ್ಟೋಬರ್ 16, ಅಕ್ಟೋಬರ್ 17. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ವಿಶ್ವ ಆಹಾರ ದಿನ ನೋಡಿರಿ ಸ್ನೇಹಿತರೆ, ಇದು ನಿಮಗೆ ಬಿಟ್ಟಿರ್ತೀನಿ ಸ್ನೇಹಿತರೆ. ವಿಶ್ವ ಆಹಾರ ದಿನ ಯಾವಾಗಂತ ನೀವು ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕಮೆಂಟ್ ಮಾಡಿರಿ. ನಂತರ ನೋಡಿರಿ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ ಕಳೆದುಕೊಳ್ಳುತ್ತದೆ? ನೋಡಿರಿ ಬಯೋಟಿನ್, ಥಯಾಮಿನ್, ರಿಬೋಫ್ಲೇವಿಯಾ, ನಿಯಾಸಿನ್. ನೋಡಿರಿ ಇದು IS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ IS ಪ್ರಶ್ನೆ ಪತ್ರಿಕೆ ತೆಗೀರಿ, ಎಲ್ಲ ಓದ್ರಿ, ಅದರಲ್ಲಿ ಕ್ವಶನ್ ಸಿಗುತ್ತೆ. ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ ಕಳೆದುಕೊಳ್ಳುತ್ತದೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತೆ ನೋಡಿರಿ ಥಯಾಮಿನ್. ನೋಡಿರಿ ಥಯಾಮಿನ್ ಎಂಬ ವಿಟಮಿನನ್ನು ನಾವು ಅಕ್ಕಿ ಪದೇ ಪದೇ ತೊಳೆಯುವುದರಿಂದ ವಿಟಮಿನ್ ಕಳೆದುಕೊಳ್ಳುತ್ತದೆ. ನೆನಪಿರಲಿ, ಇದು IS ಎಕ್ಸಾಮ್ ಕ್ವಶನ್ ನೆನಪಿರಲಿ, ಇಂಪಾರ್ಟೆಂಟ್. ಇದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಇಂಪಾರ್ಟೆಂಟ್ ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಕೊನೆಯ ಪ್ರಶ್ನೆ, ಬೇಳೆಕಾಳುಗಳು ಇದರ ಉತ್ತಮ ಮೂಲವಾಗಿದೆ. ನೋಡಿರಿ ಬೇಳೆಕಾಳುಗಳು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ನೋಡಿರಿ ಕಾರ್ಬೋಹೈಡ್ರೇಟ್, ಕೊಬ್ಬುಗಳು, ಪ್ರೋಟೀನ್ಗಳು, ಜೀವಸತ್ವಗಳು. ನೋಡಿರಿ ಈ ಕ್ವಶನ್ ಕೂಡ ನಿಮಗೆ ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಬೇಳೆಕಾಳುಗಳು ಇದರ ಉತ್ತಮ ಮೂಲವಾಗಿದೆ. ಈ ಕ್ವಶನ್ ಕೂಡ ಎಲ್ಲರೂ ನೀವು ಕಮೆಂಟ್ ಮಾಡಿರಿ ಸ್ನೇಹಿತರೆ. ನಿಮಗೆ ಆನ್ಸರ್ ಹೋದರೆ ಕಮೆಂಟ್ ಮಾಡಿರಿ, ಇಲ್ಲಾಂದರೆ ನಾನೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನೋಡಿರಿ ಬೇಳೆಕಾಳುಗಳು ಇದರ ಉತ್ತಮ ಮೂಲವಾಗಿದೆ. ಇಷ್ಟೆಲ್ಲ ವಿಚಾರ ಸ್ನೇಹಿತರೆ ಆಹಾರ ಅಂತ ಬಂದಾಗ ಪ್ರಮುಖವಾಗಿ ತಿಳಿದಿರಲೇಬೇಕು. ನೋಡಿರಿ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಎಲ್ಲ ತರಗತಿಗಳು ನೋಡಿ, ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗವಿದೆ. ಹಾಗೂ ಯಾರಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.